ನನ್ನ ಹೊಟ್ಟೆಗೇನಾಯ್ತಂತ ಕೇಳಲ್ವಾ ನೀವು? ನೀವೆಲ್ಲಿ ಕೇಳ್ತೀರಾ? ಹಾಳಾದ ಮನುಷ್ಯರು ನೀವು. ಈ ಥರ ಆಗಿರೋದೇ ನಿಮ್ಮಿಂದ. ಆಗ ತಿನ್ನಕ್ಕೇನು ತಂದಿಲ್ವಾ? ತಿನ್ನಕ್ಕೆ ತರ್ದಿದ್ಮೇಲೆ ಯಾಕೆ ಬರ್ತವ ಇವೆಲ್ಲ? ನಮ್ಮ ಜೀವನ ಕಾಡಲ್ಲಿ ಚೆನ್ನಾಗೇ ಇತ್ತು. ನೀವೇ ಬಿಸ್ಕೆಟ್ಟು, ಬ್ರೆಡ್ಡು, ಸ್ವೀಟು, ಜ್ಯೂಸು ಅಂತ ನೀವು ತಿನ್ನೋದನ್ನ ಕೊಟ್ಟು 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 ನಮ್ಮ ಕಾಡಿನ ರುಚಿನೇ ಮರೆಸ್ಬಿಟ್ಟಿದ್ದೀರಾ ನೀವು. ಏನೋ ಕೊಡ್ತಾವ್ ಕಣೆ, ಬಾಳೆಹಣ್ಣು. ಅಯ್ಯೋ ಬೇಡ ಗುರು, ಅಜ್ಜಿ ನೋಡ್ತಾವ್ರ ನೋಡು. ಇಲ್ವಾ, ಕುಡು 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 ಕುಡು. ಬೇಡ ಕಣೋ, ಅಜ್ಜಿ ನೋಡಿ ಸರಿಗಿರಲ್ಲ, ಮನುಷ್ಯ ಏನೇನೋ ಮಿಕ್ಸ್ ಮಾಡಿಕೊಟ್ಬಿಡ್ತಾರೆ. ಬೇಡ ಬೇಡ, ಬಾಳೆಹಣ್ಣು ಬೇಡ ಸರ್. ಅಯ್ಯೋ ಬೇಡ ಸರ್. ಇಲ್ಲೇ ಚೆನ್ನಾಗಿದೆ, ಇಲ್ಲಿ ನೋಡಿ, ಇಲ್ಲಿ ಮೂಸ್ ನೋಡ್ತೀನಿ ಇರು. ಬೇಡ ಬೇಡ ಬೇಡ. ನೀನು ಬಾಳೆಹಣ್ಣು ಹೇಳಿಲ್ವ ಅಲ್ಲಿ ಬೇಡ ಅಂತ? ಕೊಡುಗರು, ಇಲ್ಲಿ ಕೊಡುಗರು. ಅವ್ರು ತಿಂದಿದ್ರೇನಂತೆ, ನಾನಾರು ತಿಂತೀನಿ. ಮೊದಲೇ ಕಾಡಲ್ಲಿ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಕಾಡೇ ಇಲ್ಲ. ಇನ್ನೊಂದು 2 ಕೊಟ್ರೆ ಏನು ಗಂಟೋಗಲ್ಲ ತಾನೇ ನಿಂದು? ಥ್ಯಾಂಕ್ ಯು ಸೋ ಮಚ್. ಸಾಕು ಡವ್ ಮಾಡಿದ್ದು ನಾಕೆ ಹಿಡ್ಕೊಳಕ್ಕಾಗದು ನನಗೆ. ತೊಲ್ಗು ಇಲ್ಲಿಂದ. ಇವು ಮಾಡೋದು ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದಾವೆ. ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಇವಕ್ಕೆ. ಮನುಷ್ಯರು ಕೊಟ್ಟು ತಿನ್ಬೇಡ್ರೋ, ನಂತರ ಆಗ್ತೀರ ಅಂದ್ರೂ ಕೇಳಲ್ಲ. ಅವ್ರದ್ದೇ ಅವಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಅವ್ನು ನೋಡಿ. ಏನು ಟೇಸ್ಟ್ಗಿರಿದು, ಸಕ್ಕತ್ತಾಗಿದೆ ಮಾತ್ರ. ಒಳ್ಳೆ ಮಾವಿನ ಹಣ್ಣು ಇದ್ದಂಗಿದೆ. ಹುಟ್ಟಿದ್ರೆ ಒಂದ್ಸಲಿ ಮನುಷ್ಯನಾಗಿ ಹುಟ್ಬೇಕು. ಏನೇನು ಕುಡಿತಾರೆ ತಿಂತಾರೆ ಇವರು, ಸಕ್ಕತ್ ಟೇಸ್ಟು ಮಾತ್ರ. ನಮ್ಮ ಕಾಡಲ್ಲಿ ಇವೆಲ್ಲ ಇಲ್ಲ ಬಿಡ್ರಿ. ಏನು ಟೇಸ್ಟ್ ಅಂತೀರ ಗುರು, ಇದು ಪ್ಲಾಸ್ಟಿಕ್ ಸಮೇತ ತಿನ್ಕೊಬಿಡ್ತೀನಿ. ಈ ಥರ ಮನುಷ್ಯರು ತಿನ್ಸಿ ನಮಗೆ ನಮ್ಮ ಆಹಾರ ಮರ್ತೋಗಿ ಎಲ್ಲರೂ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಿದ್ದೀವಿ. ಇದು ನಾರ್ಮಲ್ ಹೊಟ್ಟೆ ಅಲ್ಲ ಸ್ವಾಮಿ, ಕಾಯಿಲೆ ಬಂದಿರೋ ಹೊಟ್ಟೆ. ಎಲ್ಲ ನೀವುಗಳೇ ಮಾಡಿದ್ ನಮ್ಗೆ. ಇದು ಯಾಕಿದು ನೀರೇ ಕುಡಿಯೋಕ್ಕಾಗ್ತಿಲ್ವಲ್ಲ? ಬುಟ್ಟಿಲ್ ತಿನ್ನಕ್ಕೇನಾರು ಇಟ್ಟಿದ್ದೀರಾ ಆಂಟಿ? ಚೂರು ನೋಡಿ. ಅಮ್ಮ, ಈ ಥರ ಎಲೆ ತಿನ್ಲಾ? ಇಲ್ಲಿ ನೋಡಮ್ಮ, ಮನುಷ್ಯರು ಕೊಟ್ಟಿದ್ದೇನು ತಿನ್ಬೇಡ ಅಂದಲ್ಲಮ್ಮ. ಈ ಥರ ಎಲೆ ತಿಂದ್ರೆ ಓಕೆ ಅಲ್ಲಮ್ಮ? ಇಲ್ಲೊಂದ್ಸಲ ನೋಡಮ್ಮ. ಅಮ್ಮ ಇಲ್ಲಿ ನೋಡಮ್ಮ, ಎಲೆ ತಿಂತಾ ಇದ್ದೀನಿ. ಇದು ಓಕೆ ಅಲ್ಲ? ಮನುಷ್ಯರು ಕೊಟ್ಟಿದ್ದೇನು ತಿನ್ನಲ್ಲ, ಇದು ಓಕೆ ಅಲ್ಲಮ್ಮ? ಕಚ್ಬುತ್ತಿ ನಿಂಗೆ, ನಾನು ಸರಿಗಿಲ್ಲ. ಅಮ್ಮ ಇಲ್ಲಿ ನೋಡಮ್ಮ, ಇಲ್ಲಿ ಅವ್ನು ನನ್ನೇ ನೋಡ್ತಿದ್ದಾನೆ. ಮನುಷ್ಯ ಹತ್ರ ಹೋಗ್ಬಿಟ್ಟಿದ್ದಂದು ಅರ್ಥ ಆಗಲ್ವಲ್ಲಿ, ಕೂತ್ಕಲ್ಲ ಸುಮ್ಮನೆ. ನೋಡಿದ್ರಲ್ಲ, ನಮ್ಗಿದು ಅಭ್ಯಾಸ ಆಗೋಗಿದೆ. ನೀವು ಮನುಷ್ಯರು ನಮ್ಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀರಾ. ನಮ್ಮ ಇಡೀ ಕುಟುಂಬದಲ್ಲಿ ಎಷ್ಟೋ ಜನಕ್ಕೆ ಈ ಥರ ಕಾಯಿಲೆ ಇದೆ. ನೀವು ಮನುಷ್ಯರು ಡಾಕ್ಟ್ರು, ಆಸ್ಪತ್ರೆ ಅಂತ ಹೋಗ್ತೀರಾ. ಡಯಾಬಿಟಿಸೋ ಕ್ಯಾನ್ಸರು ಕಂಡುಹಿಡ್ಕೊಬಿಡ್ತೀರಾ. ಆದರೆ ನಮ್ಗೆ ಯಾರು ಸಾರ್ ಕಂಡುಹಿಡಿತಾರೆ? ನಮ್ಗೆ ಯಾರು ಸಾರ್ ಚಿಕಿತ್ಸೆ ಕೊಡ್ತಾರೆ? ನಮ್ಮ ಪರಿಸ್ಥಿತಿ ಏನೋ ಹಿಂಗಾಗೋಯ್ತು. ನಮ್ಮ ಮಕ್ಕಳ ಪರಿಸ್ಥಿತಿನಾರು ಚೆನ್ನಾಗಿರಲಿ ಸರ್. ನಾನು ಕೊನೆಯದಾಗ ಒಂದು ಕೇಳ್ಕೊಳ್ಳೋದು ಏನಂದರೆ, ಆ ಸಕ್ಕರೆ ಇರೋ ಆಹಾರನ ದಯವಿಟ್ಟು ನಮಗೆ ತಂದು ಕೊಡಬೇಡಿ ಸರ್. ಅದರಿಂದನೇ ಇಷ್ಟೆಲ್ಲ ಆಗ್ತಿರೋದು ನಮಗೆ. ಬೇರೆ ಹಣ್ಣು ಗಿಣ್ಣು ಏನಾದ್ರು ತಂದುಕೊಡಿ ಸರ್. ನಮಗಿದು ಅಭ್ಯಾಸ ಆಗೋಗಿದೆ, ಮತ್ತೆ ಕಾಡಿಗೆ ಹೋಗೋಕ್ಕಾಗಲ್ಲ. ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗೆ ನಮ್ಮ ಕಡೆನೂ ಒಂಚೂರು ಗಮನ ಹರಿಸ್ಬಿಡಿ ಸರ್. ನಮ್ಮದು ಸೇಮ್ ಪ್ರಾಬ್ಲಮ್ಮು.